ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಇವತ್ತು ಪಾರಂಪರಿಕ ನಡಿಗೆಯನ್ನ ಆಯೋಜನೆ ಮಾಡಿರುವಂಥದ್ದು. ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಬಂದಿರುವಂಥದ್ದು ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಈಗಾಗಲೇ ನೂರಾರು ವಿದ್ಯಾರ್ಥಿಗಳು ಜನರು ಬಂದು ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಇತಿಹಾಸವನ್ನ ತಿಳ್ಕೊಳ್ತಾ ಇರುವಂಥದ್ದು. ಅಂದ್ರೆ ಇದುವರೆಗೂ ಕೂಡ ಪಠ್ಯದಲ್ಲಿ ಆ ಒಂದು ಇತಿಹಾಸವನ್ನ ತಿಳ್ಕೊಂಡಿರ್ತಾರೆ, ಆದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅವರಿಗೆ ಲಭಿಸಿರಲ್ಲ. ಆದ್ರೆ ಇಲ್ಲಿ ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿ ಇದೀಗ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸದ್ಯ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ಶೆಲ್ವಪಳ್ಳಿ ಅಯ್ಯಂಗಾರ್ ಸರ್ ಹಾಗೆ ರಂಗರಾಜು ಸರ್ ಇಬ್ಬರು ಕೂಡ ಆ ಒಂದು ಕಟ್ಟಡಗಳ ಬಗ್ಗೆ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಡಾಕ್ಟರ್ ಶೆಲ್ವಪಳ್ಳಿ ಅಯ್ಯಂಗಾರ್ ಸರ್ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನೆನ್ನೆಯೂ ಕೂಡ ಏನು ಸೈಕಲ್ ಜಾಥಾ ಇತ್ತು, ಇವತ್ತು ಪಾರಂಪರಿಕ ನಡಿಗೆ ಎಲ್ಲರೂ ಕೂಡ ನಡ್ಕೊಂಡು ಬಂದು ಅದರ ಒಂದು ಪಾರಂಪರಿಕ ಕಟ್ಟಡಗಳ ಇತಿಹಾಸ ಹೇಳ್ತಾ ಇರುವಂಥದ್ದು. ಏನು ಹೇಳ್ತಾರೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ? ನಿನ್ನೆ ನಾವು ತುಂಬ ಡಿಸ್ಟೆನ್ಸ್ ಇರುವಂತಹ ಪಾರಂಪರಿಕ ಕಟ್ಟಡಗಳನ್ನು ನಾವು ಕವರ್ ಮಾಡಿದ್ವಿ. ಯಾಕೆ ಅಂತಂದರೆ ಸೈಕಲಲ್ಲಿ ಬಹಳ ದೂರ ಹೋಗ್ಬೋದಾಗಿತ್ತು. ಇವತ್ತೇನು ಮಾಡಿದ್ದೀವಿ ಅಂದರೆ ಸೈಕಲ್ಲು ಕೂಡ ಒಂದು ಕಡಿಮೆ ಸಂಖ್ಯೆಯಲ್ಲಿ ಸೈಕಲ್ಗಳನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ ಎಲ್ಲರನ್ನೂ ಕರೆದಿರೋದ್ರಿಂದ ನಡಿಗೆನಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ನೀವು ಗಮನಿಸ್ಬೋದು, ನೀವು ಸುಮಾರು 300-400ಕ್ಕೂ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಸೊ ಹೀಗೆ ಇವತ್ತು ಲಾಸ್ಟ್ ಟೈಮ್ ನಾವು ಈ ಆರ್ಕಿಯಾಲಜಿ ಕಾರ್ಯಕ್ರಮವನ್ನು ಮಾಡಿದಾಗ ಪಾರಂಪರಿಕ ನಡಿಗೆಯಲ್ಲಿ ಸುಮಾರು 100-150 ಜನ ಇದ್ದರು. ಅದರ ಜನಪ್ರಿಯತೆ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಏನಂತಂದರೆ ಇವತ್ತು ಸುಮಾರು 400ಕ್ಕೂ ಜಾಸ್ತಿ ಜನ ಇಲ್ಲಿದ್ದಾರೆ. ಅಂದರೆ ಜನ ಇಷ್ಟಪಟ್ಟು ಈ ಮೈಸೂರಿನ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಇಂತಹ ಒಂದು ಉತ್ತಮ ಕಾರ್ಯವನ್ನು ಕರ್ನಾಟಕ ರಾಜ್ಯ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮಾಡ್ತಾ ಇದ್ದಾರೆ. ನಮ್ಮ ಮಂಜುಳಾ ಮೇಡಮ್ ಅವರು ಡೆಪ್ಯೂಟಿ ನಿರ್ದೇಶಕರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ನಡೀತಾ ಇದ್ದಾರೆ. ಸೊ ಹಾಗೆ ಇದು ಅದ್ಭುತವಾದಂತಹ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಸ್ಟೂಡೆಂಟ್ಗಳು ಮಾತಾಡಿಸ್ತು, ಅಂದರೆ ಇತಿಹಾಸ ಸ್ಟೂಡೆಂಟ್ ಅಲ್ಲದಿದ್ರು ಕೂಡ ಅವರು ಒಂದಷ್ಟು ಇತಿಹಾಸವನ್ನು ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಭಾಳಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ಪಠ್ಯದಲ್ಲಿ ಓದಿರ್ತಾರೆ, ಮರ್ತು ಹೋಗ್ಬಿಡ್ತಾರೆ, ಆದರೆ ಇಲ್ಲಿ ಬಂದ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನೆನಪಿನಲ್ಲಿ ಇರುತ್ತೆ ಅಂತ ಮಾತುಗಳನ್ನ ಹೇಳ್ತಾರೆ. ಅದ್ರ ತುಂಬ ಅವರಿಗೆ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಕ್ಲಾಸ್ ರೂಮಲ್ಲಿ ಕುಂತ್ಕೊಂಡು ಕೇಳೋದು ಒಂದು ಥರ, ಆದರೆ ಇದು ಆ ಇನ್ಸೈಟ್ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಅಂದರೆ ಇನ್ಸೈಟು ಎಕ್ಸ್ಪ್ಲನೇಷನ್ ಅಂದರೆ ಅವ್ರು ಇಲ್ಲೇ ಬಂದು ಸ್ಮಾರಕಗಳ ಜೊತೆಯಲ್ಲಿ ನಿಂತ್ಕೊಂಡು ಇದನ್ನು ಅವರು ಕೇಳ್ತಾರಲ್ಲ, ಆವಾಗ ಅವ್ರಿಗೆ ರೋಮಾಂಚನ ಆಗುತ್ತೆ ನೋಡುವಾಗ. ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು ಅಂತ ಹೇಳ್ತೀರಾ ಸರ್? ದಸರಾ ಅಲ್ಲದೆ ಬೇರೆ ಇದು ಕೇವಲ ಮೈಸೂರಲ್ಲಿ ಮಾತ್ರ ನಡೆಯೋದಲ್ಲ, ಇದು ದಸರಾದ ವಿಚಾರವಾಗಿ ಮಾಡೋದಲ್ಲ, ಎಲ್ಲ ಕಡೆ ಮಾಡಬೇಕು. ಮತ್ತು ಸ್ಟೇಟ್ ಆರ್ಕಿಯಾಲಜಿ ಪ್ರತಿ ತಿಂಗಳು ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರುತ್ತೆ, ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನಾವು ಬಂದು ಇವರಿಗೆ ಒಂದು ಸಪೋರ್ಟ್ ಕೊಡುವಂತಹ ಪ್ರಯತ್ನ. ಒಂದು ಮೀಟಿಂಗ್ ಹಾಲ್ ನೇಮ್ ಅಂಬಾವಿಲಾಸ ಅಂತಿತ್ತು. ಡಾಕ್ಟರ್ ಶೆಲ್ವಪಳ್ಳಿ ಅಯ್ಯಂಗಾರ್ ಸರ್ ಅವರ ಮಾತಾಗಿರುವಂತದ್ದು. ಅಂದ್ರೆ ಇದು ಏನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗುವಂತ ಕಾರ್ಯಕ್ರಮ. ಇದು ಕೇವಲ ದಸರಾದಲ್ಲಿ ಅಲ್ಲ, ಇಡೀ ರಾಜ್ಯಾದ್ಯಂತ ಇಂಥ ಕಾರ್ಯಕ್ರಮಗಳು ಕೂಡ ರೂಪುಗೊಳ್ಳಬೇಕು ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.